ನಮ್ಮ ಹಿಂದೂ ಜಾಗರಣೆ ವೇದಿಕೆಯ ಒಬ್ಬ ಕಾರ್ಯಕರ್ತ, ಹಿಂದೂ ಅಭಿಮಾನಿ ಮತ್ತು ಸ್ಟೂಡೆಂಟು ಕೂಡ ಹೌದು, ಲಾ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಒಬ್ಬ ವಿದ್ಯಾರ್ಥಿ. ನಿನ್ನೆ ಅವರ DPಯಲ್ಲಿ ಸಾವರ್ಕರ್ ಅವರ ಒಂದು ಮಾತುಗಳನ್ನು ಒಂದು ಸ್ಟೇಟಸ್ಗೆ DPಯಾಗಿ ಹಾಕಿದ್ದಾರೆ. ಅದು ವಿರುದ್ಧ ಹೇಳಿ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಅವರಿಗೆ ಧಮಕಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ಈ ರೀತಿಯಂಥ ಘಟನೆಗಳು ಪದೇ 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 ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈವಾಗ್ಲಿ ಅಂತೇಳಿ ಘೋಷಣೆ ಹಾಕಿದಂಥವ್ರಿಗೂ ಕೂಡ ಇವತ್ತು ರಕ್ಷಣೆ ಸಿಗ್ತಾ ಇದೆ. ಈ ಒಂದು ಧರ್ಮಸ್ಥಳದ ಒಂದು ಘಟನೆಯಲ್ಲಿ ಚಿನ್ನಯ್ಯ ಅಂತೇಳಿ ಅಬ್ಸ್ಕ್ಯಾಂಡ್ ಆದರೂ ಕೂಡ ಇವತ್ತಿನವ್ರು ಕೂಡ ಇವ್ರ ಯೋಗ್ಯತೆಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಈ ರೀತಿಯಂಥ ದೇಶ ವಿರೋಧಿಗಳಿಗೆ ಎಲ್ಲೋ ಒಂದು ಕಡೆಗೆ ರಕ್ಷಣೆ ಸಿಗುವಂಥ ಒಂದು ಮನಸ್ಥಿತಿ ಹೆಚ್ಚಾಗ್ತಿರೋದ್ರಿಂದ, ಮತ್ತು ನಿನ್ನೆ ನೀವು ನೋಡಿದ್ದೀರಿ ಜೈಲಲ್ಲೂ ಕೂಡ ಯಾವ ರೀತಿಯಂಥ ಕುಣಿತ ಇದೆಲ್ಲದೂ ಕೂಡ ನೋಡಿದ್ದೀರಿ. ಹಾಗೆ ಈ ರೀತಿಯಂಥ ದೇಶ ವಿರೋಧಿ ಚಟುವಟಿಕೆಗಳಿಗೆ ರಕ್ಷಣೆ ದೇಶದಲ್ಲಿ ಎಲ್ಲರೂ ಸಿಗ್ತಾ ಇದೆ ಅಂತ ಅದು ಕರ್ನಾಟಕದಲ್ಲಿ ಅನ್ನೋಂಥ ಒಂದು ಮನಸ್ಥಿತಿ ಇವತ್ತು ಜನರಲ್ಲಿ ಬರ್ತಾ ಇದೆ. ಅದರ ಒಂದು ಪ್ರತಿಫಲ ನಿನ್ನೆ ನಮ್ಮ ಚಂದನ್ ಅಂತ ಹೇಳಿ ಒಬ್ಬ ಕಾರ್ಯಕರ್ತನ ಒಂದು ಸಾವರ್ಕರ್ ವಿಚಾರದಲ್ಲಿ ಒಬ್ಬ ದೇಶ ಕಟ್ಟಂತ ಸ್ವಾತಂತ್ರ್ಯಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟಂತ ಪುಣ್ಯಾತ್ಮನ ಒಂದು ಹೇಳಿಕೆ ವಿರುದ್ಧ ಈ ರೀತಿಯಂತ ಒಂದು ಅವನು ಧಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇಂಥವ್ನು ಒಳ ಹಾಕಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಸರ್. ಸರ್, ಒಂದು ನಮಗೆಲ್ಲರೂ ಕೂಡ ಅತ್ಯಂತ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಅತ್ಯುನ್ನತ ಸ್ಥಾನ, ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದ ಸ್ಥಾನನೂ ಕೂಡ ಅಷ್ಟೇ ಮುಖ್ಯ. ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು 15 ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಸಿಗೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು 15 ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷ ನಾಯಕ ಸ್ಥಾನ. ಇನ್ನು ಖರ್ಗೆ ಅವರು ಇದ್ದಾಗೂ ಕೂಡ ಪಾರ್ಲಿಮೆಂಟಲ್ಲಿ 543 ಇದರಲ್ಲಿ ಮಿನಿಮಮ್ 40-49-50 ಕ್ಷೇತ್ರ ಗೆದ್ರೆ ಮಾತ್ರ MP ಇದ್ರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ. ಅದು ಕೂಡ ಇದ್ದಿದ್ದಿಲ್ಲ. ಏನೋ ಈ ಬಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ. ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕೆಂದ್ರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂತೇಳಿ ಅದನ್ನ ಯಾವುದೋ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡೋದಂತೂ ಇದೆಲ್ಲ ಇಡೀ ಪ್ರಪಂಚ ಗಾಬರಿ ಆಗೋ ರೀತಿಯಲ್ಲಿ ನೋಡೋಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ನೋಡಿದ್ರೆ ಯಾವುದೋ ಟೈಮ್ ಬಾಂಬು ಅಲ್ಲೇ ಅದು ಎಲ್ಲ ಪಟಾಕಿ ರೀತಿಯೆಲ್ಲ ಟುಸ್ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಪದೇ 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 ಈ ಥರ ಅವಹೇಳನಕ್ಕೆ ಅವ್ರು ಗುರಿ ಆಗ್ತಿದ್ದಾರೆ, ನಾವಲ್ಲ. ಮತ್ತೆ ಸಹಜವಾಗಿ ಯಾವ್ದಾರ ಒಂದು ಈ ಥರ ವ್ಯತ್ಯಾಸಗಳು ವೋಟರ್ ಲಿಸ್ಟಲ್ಲಿ ಸಣ್ಣ ಪುಟ್ಟದು ಮೊದಲಿಂದನೂ ಕೂಡ ಇರುತ್ತೆ. ಸರಿ ಮಾಡುವಂಥ ಪ್ರಯತ್ನಗಳು ಪದೇ ಪದೇ ನಡೀತಾ ಇರುತ್ತೆ, ಈಗೂ ಕೂಡ ನಡೀತಾ ಇದೆ. ಮೊನ್ನೆ ಬಿಹಾರಲ್ಲಿ ಸುಮಾರು 27-30 ಲಕ್ಷ ವೋಟ್ಗಳನ್ನು ಈಗಾಗಲೇ ತೆಗೆಯುವಂಥ ಪ್ರಯತ್ನ, 47 ಲಕ್ಷ ಅಂದರೆ ಎಲ್ಲೊಂದು ಕಡೆಗೆ ಅಕ್ಕಪಕ್ಕದ ಬಾಂಗ್ಲಾ ಇಲ್ಲೆಲ್ಲಿಂದ ಕೂಡ ತುಂಬಿಕೊಂಡು ಅಲ್ಲಿ ಆ ಗುಂಡಾರಾಜ್ ನಡೀತಾ ಇತ್ತು. ಈ ರೀತಿಯಂಥ ಒಂದು ಸ್ವಚ್ಛವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಚೌಕಟ್ಟಲ್ಲಿರುವಂಥ ಚುನಾವಣಾ ಆಯೋಗವನ್ನು ಅವಹೇಳನ ಮಾಡುವಂಥ ಕೆಲಸ ಇದೇ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನಾದರೂ ಕೂಡ ಸುಮ್ಮನಿದ್ದು ಜನರಿಂದ ದೂರ ಆದಂಥವ್ರು ನೀವು ಜನರ ವಿಶ್ವಾಸ ಗಳಿಸುವಂಥ ಕೆಲಸ ಮಾಡಬೇಕೇ ಹೊರತು ಈ ರೀತಿ ಹಿಟ್ ಅಂಡ್ ರನ್ ಮಾಡೋಂಥ ಕೆಲಸ ಬಿಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಮುಖಂಡರಿಗೆ ಒತ್ತಾಯನ ಮಾಡ್ತೀನಿ. ಯೋಚನೆ ಮಾಡಬೇಕಿರೋದು 4 ಗೋಡೆ ಮಧ್ಯೆ ಕೂತ್ಕೊಂಡು ನಮ್ಮ ಸಂಘಟನೆ, ನಮ್ಮ BJP, ನಮ್ಮ ಕಾರ್ಯಕರ್ತರು ಅದರ ಶಕ್ತಿಯಿಂದ ನಾವು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಇವ್ರ ಕೊರತೆ ಏನಾಗಿದೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗಿತ್ತು, ಅವ್ರ ಸಂಘಟನೆ ಮಾಡ್ಕೊಬೇಕೇ ಹೊರತು ಈ ರೀತಿ ಸುಳ್ಳು ಈ ಒಂದು ನಮ್ಮ ಚುನಾವಣಾ ಆಯೋಗದ ಬಗ್ಗೆ ಬೆರಳು ತೋರಿಸುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾರೆ. ಚುನಾವಣಾ ಆಯೋಗ ಕೂಡ ಕಠಿಣ ಕ್ರಮಕ್ಕೆ ಮುಂದಾದ ಬರೀ ನೋಟಿಸ್ ಕೊಟ್ಟು ಸುಮ್ಮನೆ ಹಾಗಾಗಿ ಅವರಿಗೆ ಎಂತ ಅವಕಾಶ ಸಿಕ್ಕಂಗೆ ಇದು ಯಾವುದು ಕೂಡ ರೈಟಿಂಗ್ ಅಲ್ಲಿ ಕೊಡ್ತಾ ಇಲ್ಲಲ್ಲ ಇವರೆಲ್ಲರೂ. ಈ ಡೆಮೋಕ್ರಸಿಯಲ್ಲಿ ವಾಕ್ಚಾತುರ್ಯ ಎಲ್ಲರೂ ಕೂಡ ಇದು ಸ್ವಾತಂತ್ರ್ಯ ಎಲ್ರಿಗೂ ಇರುತ್ತೆ, ಮಾತಾಡ್ತಾರೆ ಸರ್. ಅವರು ಅಫಿಷಿಯಲ್ ಆಗಿ ಚುನಾವಣಾ ಆಯೋಗ ಹೇಳ್ತು, ಮೊನ್ನೆ ದೊಡ್ಡ ಸಮಾವೇಶ ಕರ್ನಾಟಕದಲ್ಲಿ ಮಾಡಿದ್ರು. ಇವತ್ತು DCM ಸಾಹೇಬರು, CM ಸಾಹೇಬರು ಸರ್ಕಾರದ ಖರ್ಚಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಸಹಿ ಸಂಗ್ರಹಣೆ ಮಾಡಿದಂಥ ಕ್ವಿಂಟಲ್ ಗಟ್ಟಲೆ ಪತ್ರವನ್ನು ಸ್ಪೆಷಲ್ ಫ್ಲೈಟಲ್ಲಿ ಕೊರಿಯರ್ ಮಾಡಿ ಈಗ ಇವತ್ತು ಡೆಲ್ಲಿ ರೀಚ್ ಆಗಿದೆ ಅಂತ ಅನಿಸುತ್ತೆ. ಇವತ್ತು ಎಲ್ಲ ಈ ರೀತಿ ಅಂತ ಎಲ್ಲ ಸುಳ್ಳು. ಅಂದರೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡುವಂಥ ಕೆಲಸವನ್ನು ಪ್ರಪಂಚದಲ್ಲಿ ಅಪಹಾಸ್ಯ ಮಾಡುವಂಥ ಕೆಲಸ ಇವರೇ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇದು ಯಾವುದು ಕೂಡ ನಿಜ ಅಲ್ಲ ಅನ್ನೋದು ಜನರಿಗೆ ಹೇಳೋಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಹಿಂದೂ ಜಾಗರಣೆ ವೇದಿಕೆಯ ಒಬ್ಬ ಕಾರ್ಯಕರ್ತ, ಹಿಂದೂ ಅಭಿಮಾನಿ ಮತ್ತು ಸ್ಟೂಡೆಂಟು ಕೂಡ ಹೌದು, ಲಾ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಒಬ್ಬ ವಿದ್ಯಾರ್ಥಿ. ನಿನ್ನೆ ಅವರ DPಯಲ್ಲಿ ಸಾವರ್ಕರ್ ಅವರ ಒಂದು ಮಾತುಗಳನ್ನು ಒಂದು ಸ್ಟೇಟಸ್ಗೆ DPಯಾಗಿ ಹಾಕಿದ್ದಾರೆ.
ಅದು ವಿರುದ್ಧ ಹೇಳಿ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಇದು ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈ ರೀತಿಯಂತ ಘಟನೆಗಳು ಪದೇ 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 ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈವಾಗ್ಲಿ ಅಂತೇಳಿ ಘೋಷಣೆ ಹಾಕಿದಂತವರಿಗೂ ಕೂಡ ಇವತ್ತು ರಕ್ಷಣೆ ಸಿಗ್ತಾ ಇದೆ. ಈ ಒಂದು ಧರ್ಮಸ್ಥಳದ ಒಂದು ಘಟನೆಯಲ್ಲಿ ಚಿನ್ನಯ್ಯ ಅಂತ ಹೇಳಿ ಅಬ್ಸ್ಕ್ಯಾಂಡ್ ಆದ್ರೂ ಕೂಡ ಇವತ್ತಿನವ್ರು ಕೂಡ ಇವ್ರ ಯೋಗ್ಯತೆಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಈ ರೀತಿಯಂತ ದೇಶ ವಿರೋಧಿಗಳಿಗೆ ಎಲ್ಲೋ ಒಂದ್ ಕಡೆಗೆ ರಕ್ಷಣೆ ಸಿಗುವಂತ ಒಂದು ಮನಸ್ಥಿತಿ ಹೆಚ್ಚಾಗ್ತಿರೋದ್ರಿಂದ ಮತ್ತೆ ನಿನ್ನೆ ನೀವು ನೋಡಿದಿರಿ ಜೈಲಲ್ಲೂ ಕೂಡ ಯಾವ ರೀತಿಯಂತ ಕುಣಿತ ಇದೆಲ್ಲದೂ ಕೂಡ ನೋಡಿದಿರಿ. ಹಾಗೆ ಈ ರೀತಿಯಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ರಕ್ಷಣೆ ದೇಶದಲ್ಲಿ ಎಲ್ಲರೂ ಸಿಗ್ತಾ ಇದೆ ಅಂತ ಅದು ಕರ್ನಾಟಕದಲ್ಲಿ ಅನ್ನೋಂಥ ಒಂದು ಮನಸ್ಥಿತಿ ಇವತ್ತು ಜನರಲ್ಲಿ ಬರ್ತಾ ಇದೆ. ಅದರ ಒಂದು ಪ್ರತಿಫಲ ನಿನ್ನೆ ನಮ್ಮ ಚಂದನ್ ಅಂತ ಹೇಳಿ ಒಬ್ಬ ಕಾರ್ಯಕರ್ತನ ಒಂದು ಸಾವರ್ಕರ್ ವಿಚಾರದಲ್ಲಿ ಒಬ್ಬ ದೇಶ ಕಟ್ಟಂತ ಸ್ವಾತಂತ್ರ್ಯಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟಂತ ಪುಣ್ಯಾತ್ಮನ ಒಂದು ಹೇಳಿಕೆ ವಿರುದ್ಧ ಈ ರೀತಿಯಂತ ಒಂದು ಅವನು ಧಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇಂಥವ್ನು ಒಳ ಹಾಕಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಸರ್. ಸರ್ ಒಂದು ನಮಗೆಲ್ಲರೂ ಕೂಡ ಅತ್ಯಂತ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಅತ್ಯುನ್ನತ ಸ್ಥಾನ, ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದ ಸ್ಥಾನನೂ ಕೂಡ ಅಷ್ಟೇ ಮುಖ್ಯ. ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು 15 ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಸಿಗೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು 15 ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷ ನಾಯಕ ಸ್ಥಾನ. ಇನ್ನು ಖರ್ಗೆ ಅವರಿದ್ದಾಗ ಕೂಡ ಪಾರ್ಲಿಮೆಂಟಲ್ಲಿ 543 ಇದರಲ್ಲಿ ಮಿನಿಮಮ್ 40-49-50 ಕ್ಷೇತ್ರ ಗೆದ್ರೆ ಮಾತ್ರ MP ಇದ್ರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ. ಅದು ಕೂಡ ಇದ್ದಿದ್ದಿಲ್ಲ. ಏನೋ ಈ ಬಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ. ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕೆಂದ್ರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂತೇಳಿ ಅದನ್ನ ಯಾವುದೋ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡೋದಂತೂ ಇದೆಲ್ಲ ಇಡೀ ಪ್ರಪಂಚ ಗಾಬರಿ ಆಗೋ ರೀತಿಯಲ್ಲಿ ನೋಡೋಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ನೋಡಿದ್ರೆ ಯಾವುದೋ ಟೈಮ್ ಬಾಂಬು ಅಲ್ಲೇ ಅದು ಎಲ್ಲ ಪಟಾಕಿ ರೀತಿಯೆಲ್ಲ ಟುಸ್ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಪದೇ 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 ಈ ಥರ ಅವಹೇಳನಕ್ಕೆ ಅವ್ರು ಗುರಿ ಆಗ್ತಿದ್ದಾರೆ, ನಾವಲ್ಲ. ಮತ್ತೆ ಸಹಜವಾಗಿ ಯಾವ್ದಾರ ಒಂದು ಈ ಥರ ವ್ಯತ್ಯಾಸಗಳು ವೋಟರ್ ಲಿಸ್ಟಲ್ಲಿ ಸಣ್ಣ ಪುಟ್ಟದು ಮೊದಲಿಂದನೂ ಕೂಡ ಇರುತ್ತೆ. ಸರಿ ಮಾಡುವಂಥ ಪ್ರಯತ್ನಗಳು ಪದೇ ಪದೇ ನಡೀತಾ ಇರುತ್ತೆ, ಈಗೂ ಕೂಡ ನಡೀತಾ ಇದೆ. ಮೊನ್ನೆ ಬಿಹಾರಲ್ಲಿ ಸುಮಾರು 27-30 ಲಕ್ಷ ವೋಟ್ಗಳನ್ನು ಈಗಾಗಲೇ ತೆಗೆಯುವಂಥ ಪ್ರಯತ್ನ, 47 ಲಕ್ಷ. ಅಂದರೆ ಎಲ್ಲೋ ಒಂದು ಕಡೆಗೆ ಅಕ್ಕಪಕ್ಕದ ಬಾಂಗ್ಲಾ ಇಲ್ಲೆಲ್ಲಿಂದ ಕೂಡ ತುಂಬಿಕೊಂಡು ಅಲ್ಲಿ ಆ ಗುಂಡಾರಾಜ್ ನಡೀತಾ ಇತ್ತು. ಈ ರೀತಿಯಂಥ ಒಂದು ಸ್ವಚ್ಛವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಚೌಕಟ್ಟಿರುವಂಥ ಚುನಾವಣಾ ಆಯೋಗವನ್ನು ಅವಹೇಳನ ಮಾಡುವಂಥ ಕೆಲಸ ಇದೇ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನಾದರೂ ಕೂಡ ಸುಮ್ಮನಿದ್ದು ಜನರಿಂದ ದೂರ ಆದಂಥವ್ರು ನೀವು ಜನರು ವಿಶ್ವಾಸ ಗಳಿಸುವಂಥ ಕೆಲಸ ಮಾಡಬೇಕೇ ಹೊರತು ಈ ರೀತಿ ಹಿಟ್ ಅಂಡ್ ರನ್ ಮಾಡೋಂಥ ಕೆಲಸ ಬಿಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಮುಖಂಡರಿಗೆ ಒತ್ತಾಯನ ಮಾಡ್ತೀನಿ. ಯೋಚನೆ ಮಾಡಬೇಕಿರೋದು 4 ಗೋಡೆ ಮಧ್ಯೆ ಕೂತ್ಕೊಂಡು ನಮ್ಮ ಸಂಘಟನೆ, ನಮ್ಮ BJP, ನಮ್ಮ ಕಾರ್ಯಕರ್ತರು ಅದರ ಶಕ್ತಿಯಿಂದ ನಾವು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಇವ್ರ ಕೊರತೆ ಏನಾಗಿದೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗಿತ್ತು, ಅವ್ರ ಸಂಘಟನೆ ಮಾಡ್ಕೊಬೇಕೇ ಹೊರತು ಈ ರೀತಿ ಸುಳ್ಳು ಈ ಒಂದು ನಮ್ಮ ಚುನಾವಣಾ ಆಯೋಗದ ಬಗ್ಗೆ ಬೆರಳು ತೋರಿಸುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಚುನಾವಣಾ ಆಯೋಗ ಕೂಡ ಕಠಿಣ ಕ್ರಮಕ್ಕೆ ಬಂದಾಗ ಬರೀ ನೋಟಿಸ್ ಕೊಟ್ಟು ಸುಮ್ಮನೆ ಹಂಗಾಗಿ ಅವರಿಗೆ ಎಂತ ಅವಕಾಶ ಸಿಕ್ಕಂಗೆ ಇದು ಯಾವುದು ಕೂಡ ರೈಟಿಂಗ್ ಅಲ್ಲಿ ಕೊಡ್ತಾ ಇಲ್ಲಲ್ಲ ಇವರೆಲ್ಲರೂ. ಈ ಡೆಮೋಕ್ರಸಿಯಲ್ಲಿ ವಾಕ್ಚಾತುರ್ಯ ಎಲ್ಲರೂ ಕೂಡ ಇದು ಸ್ವಾತಂತ್ರ್ಯ ಎಲ್ರಿಗೂ ಇರುತ್ತೆ, ಮಾತಾಡ್ತಾರೆ ಸರ್. ಅವರು ಅಫಿಷಿಯಲ್ ಆಗಿ ಚುನಾವಣಾ ಆಯೋಗ ಹೇಳ್ತು, ಮೊನ್ನೆ ದೊಡ್ಡ ಸಮಾವೇಶ ಕರ್ನಾಟಕದಲ್ಲಿ ಮಾಡಿದ್ರು. ಇವತ್ತು DCM ಸಾಹೇಬರು, CM ಸಾಹೇಬರು ಸರ್ಕಾರದ ಖರ್ಚಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಸಹಿ ಸಂಗ್ರಹಣೆ ಮಾಡಿದಂಥ ಕ್ವಿಂಟಲ್ ಗಟ್ಟಲೆ ಪತ್ರವನ್ನು ಸ್ಪೆಷಲ್ ಫ್ಲೈಟಲ್ಲಿ ಕೊರಿಯರ್ ಮಾಡಿ ಇವತ್ತು ಡೆಲ್ಲಿ ರೀಚ್ ಆಗಿದೆ ಅಂತ ಅನಿಸುತ್ತೆ ಇವತ್ತು. ಎಲ್ಲ ಈ ರೀತಿ ಅಂತ ಎಲ್ಲ ಸುಳ್ಳು. ಅಂದರೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡುವಂಥ ಕೆಲಸವನ್ನು ಪ್ರಪಂಚದಲ್ಲಿ ಅಪಹಾಸ್ಯ ಮಾಡುವಂಥ ಕೆಲಸ ಇವರೇ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇದು ಯಾವುದು ಕೂಡ ನಿಜ ಅಲ್ಲ ಅನ್ನೋದು ಜನರಿಗೆ ಹೇಳೋಂಥ ಪ್ರಯತ್ನ ಮಾಡ್ತಾರೆ.